ನನ್ನ 4ನೇ ಮಿನಿ ವ್ಲಾಗಿಗೆ ಸ್ವಾಗತ. ಎಲ್ಲರಿಗೂ ನಾನು ಬೆಳಿಗ್ಗೆ ಎದ್ದು ಕಿಟಕಿ ಹತ್ರ ನಿಂತ್ಕೊಂಡು ಯೂಟ್ಯೂಬ್ಗೆ ವೀಡಿಯೋ ಮಾಡಬೇಕಂತ ಥಿಂಕ್ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ನನಗೆ ಹಸಿವಾಯ್ತಾಯ್ತು. ಆ ಕಿಚನ್ಗೆ ಹೋಗಿ ನೋಡಿದರೆ ಕೆಲಾಕ್ಸ್ ಮತ್ತು 2 ಎಗ್ ಇತ್ತು. 2 ಎಗ್ಗನ್ನು ಹಾಗೆ ನಾನು ಬಾಯ್ಲ್ಡ್ ಎಗ್ ಮಾಡಿ ಅದನ್ನು ಬ್ರೇಕ್ಫಾಸ್ಟ್ಗೆ ತಿಂದೆ. ಅಷ್ಟರಲ್ಲಿ ಆಫೀಸ್ಗೆ ಲೇಟ್ ಆಗಿದ್ದಂಥ ಹೊರಗಡೆ ಹೋಗಿ ನೋಡಿದರೆ ಎಂಥ ಸಾವು ಮಾರೆ, ಫುಲ್ಲು ಬಿಸಿಲಾಯ್ತಾ. ಎಂತ ಮಾಡೋದು ಅಂತ ಥಿಂಕ್ ಮಾಡ್ತಾ ಇರಬೇಕಾದ್ರೆ ನನಗೊಂದು ಐಡಿಯಾ ಬಂತು. ನಮ್ಮದು ರ್ಯಾಪಿಡೋ ಅನ್ನ ಇದ್ದಾರೆ, ಅವರಿಗೆ ಕಾಲ್ ಮಾಡಿ ನಾನು ಆಫೀಸ್ಗೆ ಹೋದೆ. ಆಫೀಸಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾಯ್ತಾ. ಆಫೀಸ್ ಔಟ್ಸೈಡ್ ವೆದರ್ ಎಷ್ಟು ಚೆನ್ನಾಗಿತ್ತು ಅಂದರೆ ನೆಕ್ಸ್ಟ್ ಲೆವೆಲ್ ಆಯಿತಾ. ಮಳೆ ಬರ್ತಾಯಿತ್ತು ಸ್ಲೋ ಆಗಿ, ಮತ್ತು ಬಿಸಿಲು ಕೂಡ ಇತ್ತಾಯ್ತಾ. ನಾನು ಹಂಗೆ ವೀಡಿಯೋ ಮಾಡ್ಕೊಂಡು ನಿಂತ್ಕೊಂಡಿದ್ದೆ. ಅಷ್ಟರಲ್ಲಿ ಫ್ರೆಂಡ್ಸ್ ಎಲ್ಲ ಕರೆದ್ರು ಬ್ರೇಕ್ ಹೋಗೋಣ ಅಂತ. ಬ್ರೇಕ್ ಹೋಗಿ ನೋಡಿದ್ರೆ ಎಲ್ಲ ಕೆಲಸ ಬಿಟ್ಟು ಬ್ರೇಕಲ್ಲೇ ಇದ್ದಾರೆ. ಮತ್ತೆಲ್ಲಿ ಕೆಲಸ ಮಾಡ್ತಾರೆ ಅಲ್ವಾ. ಆಮೇಲೆ ನಾವು ಚಕ್ಲಿ ತೊಗೊಂಡು ಮತ್ತೆ ಒಬ್ಬರು ಚುರುಮುರಿ ಮಾಡ್ತಾರೆ ಆಯ್ತಾ ಆಂಟಿ. ಅವ್ರ ಹತ್ರ ಹೋಗ್ಬಿಟ್ಟು ಬೋಟಿ ಚುರುಮುರಿ ಅಂತ ಕೊಡಿ ಅಂತ ಕೇಳಿದ್ರು. ಅವರು ಬೋಟಿಗೆ ಮಸಾಲ ಹಾಕಿ ಸ್ವಲ್ಪ ಈರುಳ್ಳಿ ಹಾಕಿ ಟೊಮೆಟೊ ಹಾಕಿ ಎಲ್ಲ ಹಾಕಿ ನಮ್ಗೆ ಕೊಟ್ಟರು. ಚೆನ್ನಾಗಿತ್ತು. ತಿಂದಾದ್ಮೇಲೆ ನಾವು ಟೀ ಕುಡಿಯೋದು ಮ್ಯಾಂಡೇಟರಿ ಅಲ್ವಾ. ಟೀ ಕುಡಿದಾದ್ಮೇಲೆ ಒಬ್ಬರು ಕಡಲೆದು ಅಣ್ಣ ಇದ್ದಾರೆ ಆಯಿತಾ. ಅವ್ರ ಹತ್ರ ಹೋಗ್ಬಿಟ್ಟು ಕಡಲೆ ತೊಗೊಂಡು ಆಫೀಸಿಗೆ ಬಂದರೆ ರಾತ್ರಿ ಆಗಿತ್ತು. ರಾತ್ರಿ ನಾನು ಊಟ ಮಾಡಿರಲಿಲ್ಲ, ದೋಸೆ ತಿಂದು ಹೊಟ್ಟೆ ಎಲ್ಲ ದಪ್ಪ ಆಗಿತ್ತು ಆಯಿತಾ. ಅದಕ್ಕೆ ಸ್ವಲ್ಪ ವಾಕ್ ಮಾಡಿ ನಾನು ಮನೆಗೆ ಹೋಗೋಣ ಅಂತ ಥಿಂಕ್ ಮಾಡಿದರೆ ಮಳೆ ಜೋರಾಗಿ ಬರ್ತಾ ಇತ್ತು. ಪರವಾಗಿಲ್ಲ ಅಂತ ನಡ್ಕೊಂಡು ಹೋಗ್ತಾ ಇದ್ದೆ. ತುಂಬ ಜೋರಾಗಿ ಬಂದಿದ್ದಕ್ಕೆ ಸೈಡಲ್ಲಿ ನಿಂತ್ಕೊಂಡು ಒಂದು ಕಾರನ್ನು ನೋಡ್ತಾ ಇದ್ದೆ. ತುಂಬ ಚೆನ್ನಾಗಿತ್ತು, ಜಿಮ್ನಿ ಕಾರ್ ಆಯಿತಾ. ಒಂದು ದಿವಸ ಪರ್ಚೇಸ್ ಮಾಡ್ತೀನಿ, ನೋಡೋಣ. ಹಾಗೆ ನಾನು ಈ ಬ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಫುಲ್ ಬ್ಲಾಗ್ ಬೇಕಿದ್ರೆ ನೀವು ಯೂಟ್ಯೂಬಲ್ಲಿ ನೋಡಿ, ನಂದು ಬಯೋದಲ್ಲಿ ಲಿಂಕ್ ಇದೆ. ಥ್ಯಾಂಕ್ ಯು ಸೊ ಮಚ್.